ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಮುದ್ದು ಗಂಡ ಪೆದ್ದು ಹೆಂಡತಿ, ಈ ಮುದ್ದು ಪೆದ್ದು ದಂಪತಿಗಳ ರೆಟ್ರೋ ಸಾಂಸಾರಿಕ ಕಥೆನೇ ಸರಳಾ ಸುಬ್ಬಾರಾವ್. ಹಾಗಂತ ಇದು ಕೇವಲ ಫ್ಯಾಮಿಲಿ ಡ್ರಾಮಾನಾ? ನೋ. ಇತ್ತೀಚೆಗೆ ಬಿಡುಗಡೆ ಆಗಿರುವಂತಹ ಹಾಡುಗಳು ಹಾಗೆಯೇ ರೆಟ್ರೋ ಲುಕ್ಸಿಂದ ಎಕ್ಸ್ಪೆಕ್ಟೇಷನ್ ಸೃಷ್ಟಿ ಮಾಡಿರೋ ಸರಳಾ ಸುಬ್ಬಾರಾವ್ ಸಿನಿಮಾದ ಟ್ರೇಲರ್ ಬಿಡುಗಡೆ ಆಗಿದೆ. ಮೇಲ್ನೋಟಕ್ಕೆ ಇದೊಂದು ರೆಟ್ರೋ ಫ್ಯಾಮಿಲಿ ಡ್ರಾಮಾ ಅಂತ ಅನಿಸಿದ್ರು ಕಂಪ್ಲೀಟ್ ಟ್ರೇಲರ್ ನೋಡಿದಾಗ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಬೇರೇನೋ ಇದೆ ಅಂತ. ಇನ್ನು ಟ್ರೇಲರ್ ಬಗ್ಗೆ ಹೇಳೋದಾದರೆ, ಸರಳ ಹಾಗೆಯೇ ಸುಬ್ಬಾರಾವ್ ಗಂಡ ಹೆಂಡತಿ. ಪತಿಗೆ ತನ್ನ ಮಡದಿ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಟ್ರೇಲರ್ ಆರಂಭದಿಂದಲೂ ಆಕೆ ಮಾಡೋ ತಪ್ಪುಗಳನ್ನ ಕಾಮಿಕ್ ಆಗಿ ಪ್ರೆಸೆಂಟ್ ಮಾಡ್ತಾ ಅದರಿಂದ ನಾಯಕ ಅನುಭವಿಸೋ ಸಮಸ್ಯೆಗಳನ್ನ ಹಾಸ್ಯಾಸ್ಪದವಾಗಿ ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾರೆ ಡೈರೆಕ್ಟರ್. ಇನ್ನು ಅರ್ಧ ಟ್ರೇಲರ್ ಆಗ್ತಾ ಇದ್ದ ಹಾಗೆ ರಿವೀಲ್ ಆಗುತ್ತೆ ನಿಜವಾದ ಕಂಟೆಂಟ್. ನಾಯಕಿ ಕನ್ಸೀವ್ ಆಗೋದು, ಅಲ್ಲಿಂದ ಮುಂದೆ ಇಂಡೋ ಪಾಕ್ ಯುದ್ಧದ ರೆಫರೆನ್ಸ್ ಬರೋದು, ಹೆಣ್ಣು ಮಕ್ಕಳನ್ನ ಹೆರಲೇಬೇಕು, ಅದು ಅವಳಿಗಿರೋ ಘೋರ ಶಾಪ ಅನ್ನೋ ಮಾತುಕತೆ, ಅಲ್ಲಿಂದ ಹೆಚ್ಚಾಗೋ ಭಾವನೆಗಳ ತೀವ್ರತೆ, ಈ ಎಲ್ಲ ಅಂಶನೂ ಕೂಡ ಸಿನಿಮಾ ಕಥೆಯ ವೇಟೇಜನ್ನು ತೋರಿಸ್ಕೊಡುತ್ತೆ. ಇಲ್ಲಿ ಅಜಯ್ ರಾವ್ ಅವರು ಕ್ಯೂಟ್ ಆ್ಯಂಡ್ ರೊಮ್ಯಾಂಟಿಕ್ ಹಸ್ಬೆಂಡ್ ಆಗಿನೂ ಕಾಣಿಸ್ಕೊಳ್ತಾರೆ. ಹಾಗೆಯೇ ಹೆಂಡತಿಗೋಸ್ಕರ ಹೋರಾಡೋ ರಫ್ ಆ್ಯಂಡ್ ಟಫ್ ಫ್ಯಾಮಿಲಿ ಮ್ಯಾನ್ ಆಗಿ ಕೂಡ ಕಾಣಿಸ್ಕೊಳ್ತಾರೆ. ಇನ್ನು ಮುದ್ದಾಗಿರೋ ಕುಟುಂಬಕ್ಕೆ ಒಂದು ಮಗು ಪ್ರವೇಶ ಮಾಡೋ ಸಮಯ ಬಂದಾಗ ಯಾವುದೋ ಒಂದು ಸಮಸ್ಯೆ ಆ ಕುಟುಂಬಕ್ಕೆ ಬರ್ತಾ ಇರೋ ಮಗುಗೆ ತೊಂದರೆ ಮಾಡುತ್ತೆ. ಯಾವುದು ಆ ಸಮಸ್ಯೆ? ಸಾಮಾಜಿಕ ಸಮಸ್ಯೆನ, ಅಥವಾ ರಾಷ್ಟ್ರೀಯ ಸಂಘರ್ಷನ, ಅಥವಾ ಕುಟುಂಬದ ಆಂತರಿಕ ಕಲಹನ? ನಂತರ ನಾಯಕ ಆ ಸಮಸ್ಯೆ ವಿರುದ್ಧ ಹೇಗೆ ಹೋರಾಡ್ತಾನೆ, ತನ್ನ ಮನೆ ಮಗು ಮಡದಿಯನ್ನು ಉಳಿಸ್ಕೋತಾನ? ಇದು ಸಿನಿಮಾದ ಮೇನ್ ಪ್ಲಾಟ್ ಇರ್ಬೋದು ಅಂತ ಟ್ರೇಲರ್ ನೋಡಿ ನನಗನ್ನಿಸ್ತು. ಆಗಲೇ ಹೇಳಿದಾಗೆ ಇಲ್ಲಿ ಇಂಡೋ ಪಾಕ್ ಯುದ್ಧದ ವಿಚಾರ ಬರುತ್ತೆ. ಇತಿಹಾಸ ನೋಡೋದಾದರೆ ಭಾರತ ಹಾಗೆಯೇ ಪಾಕಿಸ್ತಾನ ಮಧ್ಯೆ 4 ಸಲ ಯುದ್ಧ ಆಗಿದೆ. 1947ರಿಂದ 48, 1965, 1971 ಹಾಗೆಯೇ 1999 ಕಾರ್ಗಿಲ್ ವಾರ್. ಇದನ್ನು ಹೊರತುಪಡಿಸಿ ಆಗಾಗ ಎರಡೂ ದೇಶದ ಮಧ್ಯೆ ಸಂಘರ್ಷಗಳು ಆಗ್ತಾನೆ ಬಂದಿದೆ. ಆದರೆ ಯುದ್ಧ ಅಂತ ಆಗಿದ್ದು ಈ 4 ಟೈಮ್ಲೈನಲ್ಲಿ. ಹಾಗಾದರೆ ಈ ಕತೆ ಈ 4ರಲ್ಲಿ ಯಾವ ಕಾಲಘಟ್ಟದಲ್ಲಿ ನಡೆಯುತ್ತೆ ಅನ್ನೋದೇ ನಮಗಿರುವಂಥ ಪ್ರಶ್ನೆ. ಇನ್ನು ರಂಗಾಯಣರಘು ಅವರ ಕ್ಯಾರೆಕ್ಟರೈಸೇಷನ್ ನೋಡೋದಾದರೆ ಈ ಕತೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದ್ದಾಗಿರಬಹುದು ಅಂತ ಕೂಡ ನಮಗೆ ಅನಿಸುತ್ತೆ. ಆದರೆ ಇವರ ಕಾಲ 1940ಕ್ಕೆ ಅಂತ್ಯ ಆಗುತ್ತೆ. ಅಲ್ಲಿಗೆ ಇದು ಆ ಕಾಲದ ಕತೆ ಅಲ್ಲ ಅಂತಾಯಿತು. ಹಾಗಾದರೆ ಇದು ಯಾವ ಕಾಲದ ಕತೆ? ಏನು ಹೇಳಕ್ಕೆ ಬರ್ತಾ ಇದೆ? ಇಲ್ಲಿನ ಸಮಸ್ಯೆ ಆದರೂ ಏನು? ಇದಕ್ಕೆಲ್ಲ ಉತ್ತರ ಸಿಗಬೇಕು ಅಂದರೆ ಫೆಬ್ರವರಿ 12ಕ್ಕೆ ಬಿಡುಗಡೆ ಆಗ್ತಾ ಇರುವಂತಹ ಸರಳಾ ಸುಬ್ಬಾರಾವ್ ಥಿಯೇಟ್ರಿಗೆ ಹೋಗಿ ನಾವು ನೋಡಲೇಬೇಕು. ಒಟ್ಟಾರೆ ಟ್ರೇಲರ್ ಅರ್ಥಪೂರ್ಣವಾಗಿದೆ. ಅಜಯ್ ರಾವ್ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಈ ಸಲ ಪಕ್ಕಾ ವರ್ಕ್ ಆಗೇ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಟ್ರೇಲರ್ ನೋಡಿ ನಿಮಗೇನು ಅನ್ನಿಸ್ತು ಅಂತ ತಪ್ಪದೇ ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.